ಮಲ್ಲಿಗೆ ಹೂವಂತ ಮನದಾಕಿ ಬಂದಳು ಮನಸ ಸೆಳೆದ ಹುಡುಗಿ, ಮೆಲ್ಲಗ ಮೆಲ್ಲಗ ಮಾತಾಡಿ ಸೆರೆಳು ನನ್ನ ಹೃದಯ ಗುಡಿಗಿ. ಏನ ಮಯ್ಯ ಮಾಟ ಬಳುಕಾಡತಿ ಕೂತ್ಯಪ್ಪ ಮೊಬೈಲ್ ನೋಡ್ಕೋತ ಕೂತಿಪ್ಪ, ನೀ ಬುಕ್ಕ ಓದ್ಕೋತ. ಮತ್ ನಾನು ನಿನಗತ್ತೆ ಮೊಬೈಲ್ ಹಿಡ್ಕೊಂಡು ಕುಂದ್ರಲೇನ? ಮತ್ತ ನಾನು ನಿನಗತ್ತೆ ಬುಕ್ ಹಿಡ್ಕೊಂಡ್ರಲ್ಲ ಏನ? ಓದ್ಬೇಕಲೇ, ಓದ್ಬೇಕು. ಒಳ್ಳೊಳ್ಳೆ ಪುಸ್ತಕ ಓದ್ಬೇಕು. ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ನಮ್ಮ ನಾಡಿನ ಹೆಸರಾಂತ ಕವಿಗಳಾದ ಕುವೆಂಪು, ಬೇಂದ್ರೆ, ಕಾರಂತ ಮಾಸ್ತಿ ಅವರು ಬರೆದ ಒಳ್ಳೊಳ್ಳೆ ಕಥೆ, ಕಾದಂಬರಿ, ಕವನ ಓದಿದ್ರ ಮನುಷ್ಯನ ಬಾಳಿನೊಳಗ ಬದುಕಿನೊಳಗ ಜ್ಞಾನೋದಯ ಆಕೈತಿ. ಡ್ಯಾಡಿ, ಪುಸ್ತಕ ಓದುದು ಅದೆಲ್ಲ ನಿಮ್ಮ ಕಾಲದಾಗಿತ್ತು. ಈಗ ಏನಿದ್ರು ಕಂಪ್ಯೂಟರ್ಗ ಬರೇ ಮೊಬೈಲ್ದಾಗ ಹಿಂಗೆ ಟಚ್ ಮಾಡ್ರ ನಿನಗೆ ಏನ್ ಬೇಕಲ್ಲ ಎಲ್ಲ ತೋರಿಸ್ತೈತೆ. ಹಾ, ತೋರಿಸ್ತತಿ. ಇದೆಲ್ಲ ಪಬ್ಜಿ, ಫೇಸ್ಬುಕ್, ಇನ್ಸ್ಟಾಗ್ರಾಮ, ಜಂಗ್ಲಿ ರಮ್ಮಿ ಇವರ ಅಳಗಾರ ಹಚ್ಚು. ಹಿರಿಯಾರ ಒಂದ್ ಮಾತು ಹೇಳ್ತಾರ ಗೊತ್ತೈತಿನ? ಏನ್ ಹೇಳ್ತಾರು? ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ. ಪುಸ್ತಕ ಏನ್ ಹೇಳ್ತೈತಿ ಗೊತ್ತೈತಿನ? ಏನ್ ಹೇಳ್ತೈತಿ? ಒಮ್ಮೆ ನನ್ನನ್ನು ತಲೆ ತಗ್ಗಿಸಿ ಓದು, ನಿನ್ನನ್ನು ಪ್ರಪಂಚದಲ್ಲಿ ತಲೆ ಎತ್ತಿ ತಿರುಗುವಂತೆ ಮಾಡುತ್ತೇನೆ. ಅದ ಮೊಬೈಲ್ ಏನ್ ಹೇಳ್ತೈತಿ ಗೊತ್ತೈತಿನ? ಒಮ್ಮೆ ನನ್ನನ್ನು ತಲೆ ತಗ್ಗಿಸಿ ನೋಡು, ನಿನ್ನನ್ನು ತಲೆ ಎತ್ತಿ ತಿರುಗದಂತೆ ಮಾಡುತ್ತೇನೆ ಅಂತ ಹೇಳ್ತೈತಿ. ಗೊತ್ತೈತಲ್ಪ. ಇದನ್ನ ನಮ್ಮ ಗಂಗಾವತಿ ಪ್ರಾಣೇಶ್ವರ ಹೇಳ್ಯಾರ, ಅದು ಮೊಬೈಲ್ದಾಗ. ಮತ್ತೆ ಹೇಳಿದ್ರು ತಲೆ ಎತ್ತಲಾರ್ದಂತ ಕೆಲಸನ ಮಾಡ್ತಿರ್ಲ. ಪುಸ್ತಕದೊಳಗ ಜ್ಞಾನ ಭಾಂಡಾರ ಇರ್ತೈತಿ. ನಮ್ಮ ಮೊಬೈಲ್ದಾಗ ಅದಕ್ಕೆ ಹೆಚ್ಚಿಂದ ಇರ್ತೈತಳ. ನಿಮ್ಮಂತ ಬುದ್ಧಿಗೇಡಿ ಸುಳಿ ಮಕ್ಕಳಿಗೆ ಬುದ್ಧಿ ಹೇಳೋದೇನ, ನಮ್ಮ ತಗೊಂಡ್ ನಾವು ಹೊಡ್ಕೊಳ್ಳೋದೇನ, ಎರಡು ಒಂದ. ಈ ಅಪ್ಪು, ಸುಳ್ಳು ಬುದ್ಧಿಗೇಡಿ ಸುಳಿ ಮಕ್ಕಳ ಬೈಯಾಕ ಹೋಗ್ಬೇಡ. ನಾ ಸದ್ಯ ನಿಗೊಂದು ಕ್ವಶನ್ ಕೇಳ್ತಾನೆ, ನೀ ಆನ್ಸರ್ ಮಾಡಿ. ನೀನಂತ ಎಷ್ಟು ಬುದ್ಧಿ ಐತಿ ಅನ್ನೋದು ಗೊತ್ತಾಗತ್ತೆ. ಹಾ ಕೇಳಪ್ಪ. ಈಗ ಒಂದು ಬುಟ್ಟ್ಯಾಗ 10 ರೊಟ್ಟಿ ಅದಾವ. ಅದ್ರಾಗ ನಾ 5 ತಿಂದ್ರ ಹಿಂದೆ ತುಳಿದಪ್ಪ. ಹಿಂದೆ ಯಾಕೆ ಉಳಿತಾವ? ಬುಟ್ಟಿ ಖಾಲಿ. ಬುಟ್ಟ್ಯಾಗ ಖಾಲಿ ಆಕತಿ. 10 ರೊಟ್ಟ್ಯಾಗ 5 ರೊಟ್ಟಿ ನಾ ತಿಂದನ. ಮತ್ ನಾ ಏನು ಹೆಂಡಿತಿಲ್ಲೇನ? 5 ರೊಟ್ಟಿ ತಿಂದು ಖಾಲಿ ಮಾಡಿದ್ಯಾ? ನನಗೊಂದೆರಡು ಉಳ್ಸ ಅಂತ ಮಾಡಿದ್ನಳ. ಹೋಲ್ಬಿಡು. ಇನ್ನೊಂದು ಕ್ವಶನ್ ಏನ್ ಕೇಳ? ನಿನ್ನ ಕಿಶದಾಗ 4,000 ರೂಪಾಯಿ ಇದ್ದು, ಅದ್ರಾಗ ನಾ 2,000 ರೂಪಾಯಿ ತಿರುಗ್ಬಿಡ್ರ ಹಿಂದೆ ತುಳಿದು 2,000 ಇಟ್ಟು ಅಂಕರಟ್ ಹೇಳಿದ್ದೀನಿ. ಸುಳಿ ಮಗನ ಯಾರು ಹೇಳಿ ತುಡುಗ್ ಮಾಡ್ತಾರನ? ಸರಳ 2,000 ಎಲ್ಲಿದ್ದು ಅಲ್ಲಿ ಇಡಾವ್ತಾರ. ಸುಳ್ಳ ಕ್ವಶನ್ ಕೇಳಿಲ್ಲ ನೀನು. ಪಪ್ಪ ಇಟ್ಟು ಹೆಂಗ್ ಶಾಣಿದಿ ನೀನು? ಇದ ನೋಡ ಮಗನ, ಪುಸ್ತಕಕ್ಕ ಮೊಬೈಲ್ಕ ಇರುವ ವ್ಯತ್ಯಾಸ. ಇರ್ಲಿ, ಸರಳ ನಾನು 2,000 ಕಿಶದಾಗ ಇಟ್ಟ ಪಟ್ನ ತೋಟಕ್ಕೆ ಹೋಗು, ಕಬ್ಬಿಗೆ ನೀರು ಬಿಡುದು, ಕರೆಂಟ್ ಬಂದಾವ. ಯಾಕ ಬಾಳ ಅರ್ಜೆಂಟ್ ಕಳಿಸ್ಲಾಕತ್ತಿಲ್ಲ? ಅಂಟಿದು ಬರಾಕಿದಾಳ ಮತ್ತೆ? ಯಾ ಆಂಟಿ? ಆಹಾ, ನನಗೇನು ಗೊತ್ತೇ ನೋಡ ಯಾ ಆಂಟಿ ಅಂತ. ಭಾರತೀಯ ಆಂಟಿ ಅದತ್ತ. ನಾನು 15 ದಿನಕ್ಕೊಮ್ಮೆ ಅವ್ವನ ಯಾಕೆ ಊರು ಗಳಿಸ್ತೀನದು ಈಗ ಗೊತ್ತಾತ ನನಗ. ಬರ್ರಿಗಪ್ಪ ನೀ ಅವ್ವ ಬರ್ನ ಎಲ್ಲ ಹೇಳ್ಬಿಡ್ತಾನ. ಏನಂತ ಹೇಳ್ತಿ? ಅವ್ವ ನಿನ್ ಊರಿಗೆ ಕಳಿಸಿ ಪಪ್ಪ ಭಾರತೀಯ ಆಂಟಿ ಕೂಡ ಫುಲ್ ಚಿರಿ ಮಾಡ್ಲಾಕ್ತಾನ ಅಂತ ಹೇಳ್ಬಿಡ್ತಾನ. ಸುಳಿ ಮಗನ, ಯಾರೇ ಅಪ್ಪನ್ ಚಾಡಿ ಅವ್ವನ ಮುಂದೆ ಹೇಳ್ತಾರನ? ಮತ್ ಯಾರೇ ಅಪ್ಪನ ಕಿಸಿದಾಗ 2,000 ರೂಪಾಯಿ ತಿರುಗಿ ಮಾಡಿದ್ರ ಹೊಳ್ಳಿ ಅಂತ ಹೇಳ್ತಾರನಪ್ಪ. ಇರ್ಲಿ ಹೇಳಪ್ಪ, 2,000 ಏನ್ ಇಡಾಕ್ ಹೋಗ್ಬೇಡ. ಆದ್ರ ನೀ ಇಟ್ಟ್ಯಾಂಗ್ ಶಾಣೆ ಆದಿಪ್ಪ. ಇದೆ ನೋಡಪ್ಪ, ಮೊಬೈಲ್ಕ ಮತ್ತು ಪುಸ್ತಕಗ ಇರೋ ವ್ಯತ್ಯಾಸ. ಇರ್ಲಿ ಹೇಳಪ್ಪ, ದೊಡ್ಡ ಶಾಣೆ ಅದಿ. ಹೋಗ, ಲೈಟ್ ಬಂದ್ ಬಳತಾಗೈತಿ, ಕಬ್ಬಿಗೆ ನೀರ್ ಬಿಡದ, ಹೋಗ್ ಪಟ್ನ ತೋಟಕ್ಕ. ಈ ಗುಲಾಬಿ ತಂದನ ನಿನಗಾಗಿ, ನೀ ಜಿಲೇಬಿ ತಂದಿಯ ನನಗಾಗಿ, ನಿನಗಾಗಿ ಬಂದನ ಇಲ್ಲಿಗಿ, ನೀ ಹೊಂಟಿ ಹೇಳ ಎಲ್ಲಿಗಿ? ನೀ ಯಾಕ ಬಂದಿಯೋ ಇಲ್ಲಿಗಿ, ನಾನ ಬರ್ತಿದ್ನಿ ಅಲ್ಲಿಗಿ. ಜಿಲೇಬಿ ತಂದಿನಿ ನಿನಗಾಗಿ, ತಿನ್ನಿಸ್ತೀನಿ ಬಾರೋ ಮರಿಗೋಗಿ. ನೀ ಯಾಕ ಬಂದಿದಿ ಇಲ್ಲಿಗಿ, ನಾನ ಬರ್ತಿದ್ನಿ ಅಲ್ಲಿಗಿ. ವಾ, ಕ್ಯಾ ಬಾತ್ ಹೈ, ಕ್ಯಾ ಬಾತ್ ಹೈ. ಐ ಲವ್ ಯು, ಐ ಲವ್ ಯು. ಐ ಲವ್ ಯು ಟು. ಅಲ್ಲ, ಎಲ್ಲರೂ ಲವ್ ಪ್ರಪೋಸ್ ಮಾಡಾಗ ಗುಲಾಬಿ ಹೂ ಕೊಡ್ತಾರ, ನೀನ್ ಬೇರೆ ಕೊಟ್ಟಿಲ್ಲ. ನಾನಾ ಬೇರೆ, ನನ್ನ ಸ್ಟೈಲೇ ಬೇರೆ.
ಹೋಗ್ಲಿ ಬಿಡು, ನಮ್ ಲವ್ ಹಿಟ್ಟಂಗ್ ಪಾಸ್ತಾ. ಲವ್ ಅಂದ್ರೆ ಹಿಂಗೆ ನೋಡು, ಫಾಸ್ಟ್ ಫೈದನ್ ಇದಂಗ ಮುಸು ಮುಸು ನೋಡೋದು, ಕಿಸಿ ಕಿಸಿ ಹಲ್ಕಿಸಿದು, ಸುಳ್ಸುಳ ಸೊನ್ನೆ ಮಾಡೋದು, ಅಷ್ಟಾಗ ಮತ್ತೊಬ್ಬ ಬಂದು ಜಾಡ್ಸ್ಕೊಂಡ್ ಹೋಗ್ಬಿಡ್ತಾನ. ಕುಂದ್ರದ್ ನೋಡು, ಹುಡುಗಿಯರ ಹೆಸರು ಮ್ಯಾಗ ಹೋಯ್ಕೋತ. ಮತ್ ನೀನು ಲವ್ ಮಾಡಿ ನಾನು ಹೊಯ್ಕೋತ್ ಕುಂಡ್ರಾಗ ಮಾಡಿ ಇಲ್ಲೇ. ಅದು ಪವರ್ ಪರೀಕ್ಷೆ ಆದ್ಮೇಲೆ ಮುಂದಿನ ವಿಚಾರ. ಅಂದ್ರ ನಿನ್ ಲವರ್ನ ಹೆಂಗ್ ಮೇಂಟೈನ್ ಮಾಡ್ತಿ ಅದ್ರ ಮ್ಯಾಗ ಡಿಸೈಡ್ ಆಗ್ತೈತಿ. ಮೆಂಟೇನ್ ಬಗ್ಗೆ ತಲೆ ಕೆಡ್ಸೋಕ್ ಹೋಗ್ಬೇಡ ನೀ. ನಿನ್ನ ಕಾಟಾದ ಮ್ಯಾಲ ನೋಟಿನ ಹಾಸಿ ಹಾಸಿ ಲಾಲಿ ಹಾಡಿ ನಿನ್ನ ಮಣಗಿಸ್ತಾನ. ಕಾಟನ್ ಮ್ಯಾಗ ಲೋಟಿನ್ ಹಾಸಿಗೆ ಹಾಸಿ ಲಾಲಿ ಹಾಡೋ ಲಾಲೆಗಳು ಹುಡುಗ್ಯಾರ ನಂಬಂಗಿಲ್ಲ. ಮತ್ ಹೂ ಮಂಚದ ಮೇಲೆ ಮಣಗಿಸಿದಾರ ನಂಬ್ತಾರನ? ನೋ, ಹೂವಿನ ಮಂಚನೂ ಬೇಡ, ಲೋಟಿನ ಹಾಸಿಗೆನೂ ಬೇಡ. ಹರಕ್ ತಟ್ಟ ಮುರುಕ್ ಚಾಪಿ ಆದ್ರೂ ಸೈ ಸೋಬನ್ ಹಾಡೋರು ನಂಬ್ತಾರ. ಸೋಬಾನ್ ಪದದ ಬದಲು ಚಿಂತೆ ಮಾಡ್ಲಕ್ ಹೋಗ್ಬೇಡ ನೀ. ಒಮ್ಮೆ ಹಾಡ್ಲಕ್ ಚಾಲು ಮಾಡಿನಂದ್ರ ಹೊಂಟ್ರು ಸಡ್ಲಿ ಬಿಡಂಗಿಲ್ಲ, ಹಂಗ ಹಾಡ್ತಾನ. ಹಂಗಾದ್ರ ಪಕ್ಕ ಸೆಲೆಕ್ಟ್ ಆದಿನಿ. ಎದಕ್ಕ? ಸೋಬನ್ ಪದ ಹಾಡಕ. ಹಂಗಾದ್ರ ಏನ್ ಇಟ್ಕೊಳ್ಳು ಪ್ರೋಗ್ರಾಮ್? ಎಂದಲ್ಲಕೇನ್ ದಿವ್ಸ ಟೈಮ್ ಇರ್ತೈತೇನ್? ಮೂಡ್ ಬಂದಲ್ಲಿ ಹಾಡ್ ಚಲು. ನಡಿ ಹಂಗಾದ್ರ ಎಲ್ರ ತಂಪ ನಳಿಗ್ ಹೋಗುನು. ಕರಿಮಣಿ ಕಟ್ಟುತ್ತಾನ ಮೂಡ್ ತರ್ಸ್ಕೋಬಾರ್ದು. ಯಾಕಂತಂದ್ರ ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ ಹಿಂಗಾಕತ್ ನೋಡು. ರಾವುಲ್ಲಾ 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 ಅನ್ನೋದಾಕತ್ನ. ಆ ಉಪೇಂದ್ರನ ಹಾಡ ಯಾವ ಮಕ್ಕಳಿಗೆ ಅರ್ಥ ಆಗಂಗಿಲ್ಲ. ಅದ್ರಾಗ ಯಾರ್ ತರ ಅರ್ಥ ಇರ್ತೈತಿ? ಯಾವ್ ತಿಳ್ಕೊಬೇಕು ನಾನು? ನಿನಗ್ ಯಾವ್ದು ಅನುಕೂಲ ಆಗ್ತೈತಿ ಅದನ್ನ ತಿಳ್ಕೊ. ಮತ್ತ ಕರಿಮಣಿ ಪ್ರೋಗ್ರಾಮ್ ಯಾವಾಗ ಇಟ್ಕೊಳ್ಳು? ನೀ ಯಾವಾಗ ಹೇಳ್ತಿ ಅವಾಗ ರೆಡಿ. ನಾ ಏನ್ ಸದ್ದ ತುದಿಗಾಲ ಮೇಲೆ ಅದನ್ನ ಒಂದ್ ಫಸ್ಟ್ ಕ್ಲಾಸ್ ಮೂರ್ತ್ ನೋಡಿ ಯಾದಿ ಮೇಲೆ ಸದಿ ಮಾಡ್ಕೊಂಡ್ಬಿಡ್ರು. ಐ ಆಮ್ ರೆಡಿ. ಸ್ವಲ್ಪ ತಡಿ. ಯಾಕ? ನನ್ನ ನಿನ್ನ ಪ್ರಥಮ ಭೇಟಿಯ ಸವಿ ನೆನಪಿಗಾಗಿ ಈ ಚಿನ್ನದ ಉಂಗುರವನ್ನು ನಿನಗೆ ಉಡುಗೊರೆಯಾಗಿ ಕೊಡ್ತೀನಿ. ಕೈ ತಾಕನ್ನೆ. ಬಾಯ್. ಹಾಯ್ ಜವಾರಿ. ಹಾಯ್ ಕಿಲಾರಿ. ಏನ್ ಹಿಂಗ್ ಹೊಂಟೈತಿಲ್ಲ ಸವಾರಿ? ನಂದೇನೈತಿ ಬಗರಿ, ಕರದ ಕಟ್ಟೋರಿಲ್ಲ, ಹಿಡ್ದ ತುರ್ಸೋರಿಲ್ಲ, ಒಂದ್ ನಮೂನಿ ಗೊಡ್ಡ ರಂಡಿ ಇದ್ದಂಗ. ಗೊಡ್ರಂಡ್ ಯಾಕಾಗ್ತಿ? ಮಸ್ತ್ ಒಂದ್ ಪಡ್ಡಿ ನೋಡಿ ಸಡ್ ಹೊಡೆದ್ ಗುಡ್ಡ ಏರ್ ಬರ್ದನ. ಸೊಡ್ಡ ಹೊಡೆದಿದ್ದಕ್ಕ ಒಂದು ಗೊಡ್ಡ ಹೊಡೆದು ಹೋಗೈತಿ, ಇನ್ನೇನು ಗುಡ್ಡ ಏರ್ತಿ? 20 ಎಕರೆ ಆಸ್ತಿ, 50 ಲಕ್ಷ ರೂಪಾಯಿ ಫಿಕ್ಸ್ ಡಿಪಾಸಿಟ್, ಕಮ್ಮ ಗುಣ್ಣುದು, ರಾಜನಂಗ್ ಮೆರಿದು, ಬಾವನಂಗ್ ಸತ್ ಹೋಗುದು. ಬಾವ ನಂಗ್ ಸತ್ರ ಬತ್ತಿಗೆ ಏನ್ ಬೆಲೆ ಇರ್ತೈತಿ? ರೊಕ್ಕಿದ್ರೆ ಏನಾಯ್ತು, ಮನುಷ್ಯಾಗ ದಿಕ್ಕಿರ್ಬೇಕು. ದಿಕ್ಕಂದ್ರ ಹೆಂಡತಿ ಮಕ್ಳು ಮರಿ ನಾಳೆ ನಿನ್ ಆಸ್ತಿ ಹೊರಸ್ತರ್ಬೇಕಲ್ಲ. ಹಂಗ ಹುಟ್ಟಿ ಹಂಗ ಸತ್ರ ಏನ್ ಬತ್ತು, ನಾಳೆ ನಿಂದ ಗುರ್ತಬೇಕಲ್ಲ. ಗುರ್ತ ಉಳಿಸ್ಬೇಕಂತ ರಗಡ್ ಪ್ರಯತ್ನ ಮಾಡ್ದ. ಮುದ್ದ ಮಾಡಿದಕ್ಕೆ ಹದ್ದಿನ ಕುಕ್ ಹೋದ್ರ ಕುಂತೇನು ಹೊಯ್ಕೊಳ್ದೇನ? ಯಾರನ್ನ ನಂಬೇಕೋ ಯಾರನ್ನ ಬಿಡ್ಬೇಕೋ ಒಂದು ತಿಳಿವಲ್ದಾಗೈತಿ. ಏ ನೀ ಮನ್ಸ್ ಮಾಡೋದ್ 1000 ಮಂದಿ ಸಿಗ್ತಾರ ಹೇಳ. ಕೈ ಕೊಟ್ಟು ಹೊಯ್ಕೊತ್ ಕುಂಡ್ರಂತೆ ಹೋಗೋರ ಎಲ್ರು ಹಿಂಗೆ ಇರ್ತಾರನ್ನು. ಆದ್ರೂ ಗಂಡಸರಿಗೆ ಹೆಂಡ್ರನ್ನ ಹಿಡಿತನಾಗ ಇಟ್ಕೊಳ್ಳೋ ಪವರ್ ಬೇಕ. ಯಾಕ ನನ್ನ ಬಲಿ ಪವರ್ ಇಲ್ಲ ತಿಳ್ಕೊಂಡಿದೇನು? ನಿನ್ ಕೈ ಕೊಟ್ಟು ಹೋದಕಿಗೆ ಗೊತ್ತಲ್ಲ. ಯಾಕ ಬಾಳ್ ಕಿಂಚಾಡ್ಲಕತ್ತಿದಿ? ಪವರ ನೋಡ್ಬೇಕತ್ತೀಯನ? ಪವರ್ ನೋಡೋದ್ರಾಗೆ ಟವರ್ ಹೊತ್ತಂದ್ರೆ ಏನ್ ಮಾಡೋದು? ಗಿಡ ಹತ್ತುದ ಟವರ್ ಸಿಗುತ್ತಾನ ಬಿಡು ಮಗ ಅದನ್ನ. ಹಂಗಾದ್ರ ಅಕ್ಕಿ ಯಾಕೆ ಕೈ ಕೊಟ್ಟು ಹೋದ್ಲು? ಅಕ್ಕಿ ಟವರ್ ಅಂತದಿತ್ತು ಯಾರಿಕೂನ. ಹೋಗ್ಲಿ ಬಿಡು, ನೀ ಬಾಳ ಸೌರಾಡ್ಲಕತ್ತಿದಿ. ನಿಂದ ಏನಾರ ತಿಂಡಿ ಐತೇನ? ಹೂ ಅಂದ್ರ ಹುಡಿ ಹಾರ್ಸೇ ಬಿಡುನು. ಇದಕ್ ನೀ ಏನತ್ತಿ? ನನ್ನ ಕಂಡೀಷನ್ಕ್ ನೀ ಹೂ ಅಂದ್ರ ನಾ ರೆಡಿ. ನೀ ಹುಡಿಯರೆ ಹಾರ್ಸು, ನೀ ಧೂಳರೆ ಬಸ್ಸು. ಏನದ ನಿನ್ ಕಂಡೀಷನ್? ನಿಂದ್ರಾಗ ಇಬ್ರಿಗೆ 50-50. ಏನದ? 20 ಎಕರೆ ಹೊಲ, 50 ಲಕ್ಷ ರೂಪಾಯಿ ಡಿಪಾಸಿಟ್. ನಿಂದ್ರಾಗ ಅರ್ಧ ಕೊಟ್ಟೆ ಅಂದ್ರ ನಾ ರೆಡಿ. ನೀ ನನ್ನಾಕಿ ಆದ್ಮ್ಯಾಗ ಅರ್ಧ ಯಾಕ? ಪೂರಾ ನಿನ್ ಹೆಸರಲ್ಲೇ ಮಾಡ್ಬಿಡ್ತೀನಿ. ನಡು ನೀರ ಒಯ್ದು ಅಕ್ಕಿ ಯಾಕ ಗುಮ್ಮಿ ಬೇಕು? ಏನ್ ಮಾಡುದು? ಎಲ್ಲರೂ ಹಂಗೆ ಇರ್ತಾರನು? ನೀ ಆಕಿನ ಹೆಸರಲ್ಲ ಮಾಡಿಲ್ಲ, ಅದಕ್ಕೆ ನೀನ್ ಗುಮ್ ಹೋಗ್ಯಾಳ. ನೀ ನನ್ನ ಹೆಸರಲ್ಲ ಮಾಡಿರ್ತೀನಿ, ನಾ ಯಾಕೆ ಹಂಗ ಹೋಲಿ? ಹಂಗಾದ್ರ ನೀ ರೆಡಿನಾ? ಹಾ ರೆಡಿ. ನಡಿ, ಯಾವ್ದಾರೊಂದು ಗುಡಿಗೆ ಹೋಗಿ ಯಾದಿ ಮ್ಯಾಗ ಶಾದಿ ಮಾಡ್ಕೊಂಡು ಗಾದಿ ಖರೀದಿ ಮಾಡ್ಕೊಂಡು ಹನಿಮೂನ್ಕ ಹೈದರಾಬಾದ್ಕ್ ಹೋಗೋಣ. ಹಾ ನಡಿ. ಐ ಲೀವ್ ಯು, ಐ ಲೀವ್ ಯು, ಐ ಲೀವ್ ಯು. ಏ ಹುಸುಳಿ ಮಗನ, ಏನ್ ಐ ಲವ್ ಯು ಹೇಳ? ಗೆಳತಿ, ನೀನಿಲ್ಲದೆ ನಾನಿಲ್ಲ, ನಾನಿಲ್ಲದೆ ನೀನಿಲ್ಲ, ಏನಿಲ್ಲ ಏನಿಲ್ಲ, ನನ್ನ ನಿನ್ನ ನಡುವೆ ಏನಿಲ್ಲ. ಏ ನಿನ್ನ ಅವನ ಇರುದೆಲ್ಲ ನಡುವನ ಇರ್ತತಿ ಹೇಳ. ಐ ಲೀವ್ ಯು, ಪ್ಲೀಸ್ ಕಿಸ್ ಮೀ. ಇಲ್ಲಿ ಕೊಡು.
ಇಲ್ಲಿ ಕೊಡು ಇಲ್ಲಿ ಕೊಡು ಇಲ್ಲಿ ಕೊಡು ಇಲ್ಲಿ ಕೊಡು ಇಲ್ಲಿ ಕೊಡು ಇಲ್ಲಿ ಕೊಡು ಕೊಡು. ಯಪ್ಪ ಎಂತ ಕಿಸಿದ್ರು? ಪಟ್ನ ಹೇಳ್ತೀವೋ ಇನ್ನ ಕಿಸ್ ಬೇಕೋ? ಯಪ್ಪ ನೀನಿಯಾ? ಮತ್ ನೀ ಯಾರ ತಿಳ್ಕೊಂಡಿದ್ದೆ? ನಾನು ನನ್ನ ಲವರ್ ತಿಳ್ಕೊಂಡಿದ್ದೆ. ನಿನಗೂ ಲವರ್ ಅದಾಳ? ಯಾಕೋ ನಾ ಅಂದ್ರೆ ಏನ್ ಹಗರ್ ತಿಳ್ಕೊಂಡಿನ? ರಗಡ್ ಬಾಲ್ಸಿದ್ಯಾಳ ನಾವು ಯಾಡ್ ಡೆಮ್ಮಿ ಕಟ್ಟಿ ಹಾಲು ಕುಡಿಸಿನ. ನೀ ಯಾಕೆ ಹಗರಕ್ಕಿ? ಪಟ್ನ ಜಳಕ ಮಾಡಿ ಕನ್ಯಾ ನೋಡಕ್ ಹೋಗುದೈತಿ. ಕನ್ಯಾನ? ಯಾರಿಗಪ್ಪ? ನನಗನಪ್ಪ. ನಿನಗ ಕನ್ಯಾನ? ಹಂಗಾದ್ರೆ ನೀ ಅವರ್ ಕರ್ಕೊಂಡು ಹೋಗು. ಯಾಕ? ಕನ್ಯಾ ಸೆಲೆಕ್ಟ್ ಮಾಡ್ಲಕ್ಕ? ಸುಳಿ ಮಗನ ನನಗಲ್ಲೋ ನಿನಗ. ಮತ್ತ ಕನ್ಯಾ ನೋಡಕ್ ನನಗತ್ ಹೇಳಿದ್ಲ್ಯಾ? ಕತ್ ಸುಳಿ ಮಗನ ಕನ್ಯಾ ಯಾರಿಗತ್ ಕೇಳ್ತಿಲ್ಲ? ಮತ್ತೇನಪ್ಪ ಕನ್ಯಾ ನೋಡಕ್ ಹೋಗುದೈತಿ ಅಂತ ಕೇಳಿದಿ, ಅದಕ್ಕೆ ನಾ ಯಾರಿಗತ್ ಕೇಳಿ? ನಿನಗನಪ್ಪ ರಾಣಾ ಪ್ರತಾಪ್ ಸಿಂಹ. ನನಗ ಕನ್ಯಾನ? ಹೌದ್ರಿ ಸಾಹೇಬ್ರ, ನಿಮಗ ನೋಡಕ್ ಹೋಗುದೈತಿ. ಒಟ್ಟು ನೀವು ನನ್ನ ಮದುವೆ ಬದಲು ಒಟ್ಟ ಟೆನ್ಷನ್ ತೊಗೊಳಕ್ ಹೋಗ್ಬೇಡಿ. ನಿಮಗೆ ತ್ರಾಸ ಆಗ್ಬಾರ್ದು ಅಂತ ಹೇಳಿ ನಾ ಅಗದಿ ಪವರ್ಫುಲ್ ಹುಡುಗಿನ ಫಿಕ್ಸ್ ಮಾಡಿ ಬಂದನು. ಒಟ್ಟು ಇವತ್ತು ನಮ್ಮ ಲವ್ ಮ್ಯಾರೇಜು ಫಿಕ್ಸ್ ಐತಿ. ಒಟ್ಟು ನೀವು ನನ್ನ ಬಗ್ಗೆ ಟೆನ್ಷನ್ ತೊಗೊಳಕ್ ಹೋಗ್ಬೇಡಿ. ಏನು ಲವ್ ಮ್ಯಾರೇಜ್? ಯಸ್ ಯಸ್ ನಾವು ನೋಡಿದ ಕನ್ಯಾ ನೀ ಏನು ಮದುವೆ ಮಾಡ್ಕೊಳಂಗಲ್ಲ? ನೋ, ಇಂಪಾಸಿಬಲ್. ನಾ ಲವ್ ಮಾಡಿದ ಫಿಗರ್ಗೆ ನಾ ಪ್ರಾಮಿಸ್ ಮಾಡ್ಬಿಡ್ತೇನೆ. ಏನಂತ ಪ್ರಾಮಿಸ್ ಮಾಡಿ? ಮಾಡ್ಕೊಂಡ್ರೆ ನಿನ್ನ ಮಾಡ್ಕೊಳವ, ಇಲ್ಲ ಅಂದ್ರೆ ಭಾವನಗತ್ತಿರಿ ಸನ್ಯಾಸಿಗಿದ್ದೀರಿ ಹಂಗಿರ್ತಂತ ಪ್ರಾಮಿಸ್ ಮಾಡಿ. ಅದಕ್ಕಾಕಿ ಹ್ಞೂ ಅಂದಾಳನ? ಅದಕ್ಕೆ ಅಕಿನೂ ಕೇಳಿಲ್ಲಪ್ಪ. ನಿಮ್ಮ ಅವ್ವ ಅಪ್ಪ ಒಪ್ಲಿಕ್ಕೆ ಏನ್ ಮಾಡ್ತಿತ್ರಿ? ಅದಕ್ಕೆ ನಾ ಏನ್ ಹೇಳಿ, ನಮ್ಮ ಅವ್ವ ಅಪ್ಪ ಅಟ್ಟ ಅಲ್ಲ, ಅವ್ರ ಅವ್ವ ಅಪ್ಪ ಒಪ್ಲಿಕ್ಕೂ ನಾವು ಒಟ್ಟ ಬಿಡು ಮಗ ಅಲ್ಲ, ಮಾಡ್ಕೊಂಡ್ರೆ ನಿನ್ನ ಮಾಡ್ಕೊಳಕ್ ಹೇಳಿ ಬಂದನ್. ಹಿಂಗನ? ಹಂಗಾದ್ರ ನಾವು ನೋಡಿದ ಕನ್ಯಾ ನೀ ಮದುವೆ ಮಾಡ್ಕೊಳ್ಳಿಲ್ಲ ಅಂದ್ರ ನಿನಗೆ ಈ ಮನ್ಯಾಗ ಜಾಗ ಇಲ್ಲ. ನಡಿಬೇಕ ನಾವು ಹೊರಗ. ನನ್ನ ಲವರ್ ಪವಿತ್ರ ಪ್ರೀತಿ ಮುಂದೆ ಈ ಮನಿ ಬಿಟ್ಟು ಹೋಗುದೇನು ನನಗೆ ದೊಡ್ಡ ಕದ. ಹೊಕ್ಕನು ಮದುವೆ ಮಾಡ್ಕೊಂಡು ಬಂದ್ ನಿನ್ನ ಮನಿ ಮುಂದೆ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿಸಿ ದೊಡ್ಡ ಕೋಟ್ಯಾಧಿಪತಿಯಾಗಿ ನಿನ್ನ ಹೊಟ್ಟಿ ಉರಿಯಂದ ಸಂಸಾರ ಮಾಡ್ಕೊಂಡು ತಿರಿಲ್ಲ ಅಂದ್ರ ನನ್ನ ಹೆಸರು ರಾಜ ಹುಲಿ ಅಂತ ಕರಿಬೇಡ. ನಾನು ಹೊಟ್ಟಿ ಉರಲ್ಯಾಕ ಈ ಮನಿ ಬಿಟ್ಟು ಹೋದಿಂದ ಮೊದಲು ನೀವು ಹೊಟ್ಟಿ ತುಂಬಿಸ್ಕೊಳ್ಳೋದು ಕಲಿ. ಮಗ ಇವತ್ತ ಮದುವೆ ಮಾಡ್ಕೊತಾನ. ಇವತ್ತ ಮದುವೆ ಮಾಡ್ಕೊಂಡ್ ಬರ್ತಾನ ನೋಡಾಕತ್ತ. ನೋಡಾಕತ್ತ ಇವತ್ ಒಟ್ಟಕಿನ ಮದುವೆ ಮಾಡ್ಕೊಂಡು ಬಂದ್ ನಿನ್ನ ಮುಂದೆ ತಿಂಡಿಲೆ ಸಂಸಾರ ಮಾಡ್ಕೊಂಡು ತಿನ್ಲಿಲ್ಲ ಅಂದ್ರ ಮತ್ತ ಭಿಕ್ಷಾ ಬೇಡಕ್ ನನ್ನ ಮನೆಗೆ ಬರ್ತೀನಿ. ಹೊಳ್ಳಿ ನಾಯಕ್ ಬರಕ್ ಹೋಲಿ ದೊಡ್ಡ ಕೋಟ್ಯಾಧೀಶ್ವರಾಗಿರ್ತಾನ ನಾನು. ಆಗ ಹೊಳ್ಳಿ ಬಂದ್ರ ಈ ಕೋಟ್ಯಾಧೀಶ್ವರಿಗೆ ಈ ಮನ್ಯಾಗ ಜಾಗ ಇಲ್ಲ. ಮತ್ತ ನನಗೂ ಬೇಕಾಗಿಲ್ಲ ನೋಡ್ಲಾ, ಈ ಸದ್ದನ ಹೋಗಿ ಮದುವೆ ಮಾಡ್ಕೊಂಡು ಬಂದ ಈ ಮನ್ಯಾಗ ಕಾಲ್ ಇಡ್ತೀನಿ. ಈ ಮನ್ಯಾಗ ನಿಂಗೆ ಜಾಗ ಇಲ್ಲ ಹೇಳ ಮತ್ತೆ ಇಲ್ಲಿ ಕಾಲ್ ಇಡ್ತಿ. ಮತ್ತ ನಾವ್ ಮ್ಯಾರೇಜ್ ಮಾಡ್ಕೊಂಡು ಬಂದಿದ್ದು ನಿನಗೆ ತೋರಿಸ್ಬೇಕಲ್ಲಪ್ಪ. ಏನ್ ತೋರ್ಸುದು ಬೇಡ ಹೋಗ್ನಿ. ಮಾತ್ನಾಗಿದ್ರ ಮಕ್ಕಳತ್ತ, ರೀತಿಯಾಗಿದ್ರ ಸ್ವಸ್ತ್ಯಾರತ್ತ. ಹಾದಿ ಬೀದಿಯಾಗ ಪ್ರೀತಿ ಮಾಡಿ ತಾಯಿ ತಂದಿ ಮಾತು ಮೀರಿ ನಿನ್ನ ಮದುವೆ ಮಾಡ್ಕೊಳಕ್ ತಯಾರಿಗಳಲ್ಲ ಹೆಣ್ಣ. ಆಕೆ ಎಷ್ಟು ರೀತಿಯಾಗಿರ್ಬೇಕ. ಏಪ್ಪ ನೀ ರೀತಿ ಬದ್ರ ಮಾತ್ರ ಹೋಗ್ಬೇಡಪ್ಪ. ರೀತಿಯಾಗಿ ಏಕ್ ನಂಬರ್ ನನ್ನ ಲವರ್. ಸುವರ್ ನನ್ನ ಮಗನ, ನಿನ್ನ ಲವ್ವರ್ ಬಗ್ಗೆ ನಾನು ಮುಂದೆ ಮಾತಾಡಿದ ನಿನ್ನ ತೊಗಲ ತೆಗಿತೀನ. ಮತ್ತ ಸರಳ ಜಾಗ ಖಾಲಿ ಮಾಡ, ಇಲ್ಲ ಅಂದ್ರೆ ಬಾಳ್ ಡೇಂಜರ್ ಅದನ್ನ. ಮತ್ ನಾ ಹೋಗ್ತೇಳಪ್ಪ, ನಮಗೆ ಇರಸ ಇಲ್ಲನು. ಎಲ್ಲಿದ್ದ ಕಾರ್ ಗಾಡಿ ಚಾವಿ? ಕಾರ್ ಗಾಡಿ ಮುಟ್ಟುವಂಗಿಲ್ಲ, ನಂದೈತಿ ಅದ ಎಲ್ಲ. ಅವನು ನಿನಗ ಕಾರ್ ಗಾಡಿ ಹೊಡ್ಲಿಕ್ ಬರ್ತೇನೆ. ನಾ ಡ್ರೈವರ್ ಇಟ್ಕೋತನು. ನೀ ಡ್ರೈವರ್ ಇಟ್ಕೊಳತ್ತ. ನಾ ಮದುವೆ ಮಾಡ್ಕೊಂಡು ಬಂದ್ಮೇಲೆ ನಿನ್ನ ಕಾರ್ ಗಾಡಿ ನಿನ್ನ ಮನಿ ಮುಂದೆ ಹಚ್ಚೋಕೋನತ್ತ ಹೋಗ್ಕನ್ನ. ಎಲ್ಲಿಂದ ಕಾರ್ ಗಾಡಿ ಚಾವಿ ಅದ? ಸರಿ ಕಾರ್ ಗಾಡಿ ಮುಟ್ಟಿನಾರ ತೊಗಲ ತೆಗಿತೀನಿ ಮಗನ ನಿಂದ. ಹಲೋ ಪರ್ಟೀಸ್, ಎಲ್ಲಿದ್ದೀನಿ? ಸ್ವಲ್ಪ ಜಲ್ದಿ ಬಾರ. ಇವತ್ತು ಎಟ್ಟದಿದ್ರೆ ನಾವು ಮದುವೆ ಆಗಬೇಕು. ಯಾಕಂದ್ರೆ ನಮ್ಮ ಅಪ್ಪನ ಕೂಡ ನಾ ಫುಲ್ ಚಾಲೆಂಜ್ ಮಾಡಿ ಬಂದನು. ಹಾ ಅದ್ರ ಮಾಡಿಸ್ಕೊಳತ್ಯಾ? ಮಾಡಿಸ್ಕೋ. ಆದಷ್ಟು ಜಲ್ದಿ ಬಾ. ನಿನಗೆ ಲೊಕೇಶನ್ ಶೇರ್ ಮಾಡ್ತಾರೋ. ಕಮ್ ಫಾಸ್ಟ್ ಬೇಬಿ. ಓಕೆ ಬಾಯ್. ಈ ಮಲ್ಯ ಕಡೆ ಫೋನ್ ಹಚ್ಚುಗಪ್ಪ. ಹಲೋ ದೋಸ್ತ, ಎಲ್ಲಿದಿ? ನಾ ನಿನಗೆ ಹೇಳಿಲ್ಲ ಹಿಂಗಿಂಗ್ ಮಣ್ಣು ಅಂತೇಳಿ. ಇವತ್ತು ಹಂಗಂಗ ಮಣ್ಣು. ಜಲ್ದಿ ಬಾ. ಹಾ ಪಟ್ಟ ಬಾ. ಇಲ್ಲೇ ಕ್ಲಾಸಿಗೆ ಬಾ. ಹುಚ್ಚು ಮಗ ಮೌಲಕ್ಕ ಫೋನ್ ಹಚ್ಚಿಲ್ಲ. ಮೊನ್ನೆ ಮದ್ವಿ ಮಾಡ್ಕೊಂಡ ಅವ್ನ ಹೆಂತ ಹೇಳಕ್ ಬಿಡೋಳಾಗಿರ್ತ ಹೊರಗ. ಅವ ಹೆಚ್ಚಿನ ಸುಳ್ಳ ಗಂಟೆ ಬಿದ್ದ ನಮಗ. ಹಚ್ಚ ಫೋನ್. ಬರ್ತಾನಲ್ಲಿ. ನಾ ಹೇಳಿದ್ರ ಅವ್ನು ಏನ್ ಚಟ್ಟ ಅಲ್ಲ. ಅವ್ರ ಮನೆಯಾಗಿನ ದೇವ್ರು ಹೇಳಿದ್ರು ಬಿಡಂಗಿಲ್ಲ ಅವ್. ಅದೆಲ್ಲ ಹೋಗ್ಬಿಡು. ಇವತ್ ನಾ ಹೆಂಗ್ ಕಡಾಕತ್ರು ಫುಲ್ ತಿಂಡಿಲಿ ಕಡಾಕತ್ತಿಲ್ಲ. ನೀ ತಿಂಡಿಲಿ ಕಾಣ ಬರ್ದಾನ. ಯಾಕಂದ್ರ ನಿಂದ ಇವತ್ ಲವ್ ಮ್ಯಾರೇಜ್ ಐತಿ. ಯಪ್ಪ ಆದ್ರೆ ನೀನ್ ನನ್ನಂಗೇನ್ ತಿಂಡಿಲಿ ಕಾಣಂಗಿಲ್ಲ. ಮಗನ
ಇವತ್ತು ನನಗಿಂತ ತಿಂಡಿಲಿ ಯಾರು ಕಾಣಬಾರ್ದು. ಯಾಕಂದ್ರೆ ಇವತ್ತು ನಂದು ಲವ್ ಮ್ಯಾರೇಜ್ ಐತಿ. ನಾನು ಒಮ್ಮೆ ಹಿಂಗ ನಿನಗ ತಿಂಡಿಲೆ ತಯಾರಾಗಿ ಬಂದಿದ್ನಿ. ಯಾಕ ಲವ್ ಮ್ಯಾರೇಜ್ ಮಾಡ್ಕೊಳಕ? ಮತ್ ಏನಾತು? ಕೈ ಕೊಟ್ಟ ಹಾರ್ ಹೋದಳಕ್ಕೆ. ಕೈ ಕೊಟ್ಟ ಹಾರಿ ಹೋಗಿ ಬೇಸ್ ಬಿಡಾಳಕಿ. ಆಕಿ ಕೈ ಕೊಟ್ಟು ಹಾರಿ ಹೋಗಿದ್ದೆ ಬೇಸಾಗಿತ್ತು ನನಗ. ಯಾಕೋ? ಈಗ ಆಕಿಕಿಂತ ತಿಂಡಿಲೆ ಪೇಕರ್ ಗಂಟು ಬರ್ತೈತಿ ನನಗ. ಯಾವ್ದೋದು? ಹಂಗ ಲೀಕ್ ಮಾಡಂಗಿಲ್ಲ ನಾವು. ಮ್ಯಾರೇಜ್ ದಿನ ಸರ್ಪ್ರೈಸ್. ಬಾ ಹತ್ ಬಾ ನೋಡಿ. ಅಲ್ಲಿ ಹತ್ತ ಬರ್ಲಿ, ಇಲ್ಲಿ ಹಿಂದ್ ಹತ್ತ. ಇಲ್ಲಿ ನಮ್ ಫಿಗರ್ ಕುಂಡ್ರದೈತಿ ನೋಡಲ್ಲಿ, ಹೂ ಹೆಂಗ್ ಹಾಸಿನಿ. ಹೂಸ್ ಬಿಟ್ರೆ ನಾರ ಬರುತ್ತಾ? ನಮ್ಮ ಫಿಗರ್ ಅಂದ್ರ ಹೂಸ್ ಒಬ್ರಿಗೆ ತಿಳ್ಕೊಂಡೆ ನೀ ಅಂದ್ರ ಆಕಿ ಹೋಲ ಇಲ್ಲನ? ಹುಚ್ಚ ಸುಳಿ ಬಗರ ಹೋಲ್ ಏನಾಗಿರ್ತಾವ ನನಗೆ ಗೊತ್ತೈತಿವು. ಆದ್ರ ಹಂಗೆಲ್ಲ ಹೊಲಸೆಲ್ಲ ಬಾತಿರಬಾರ್ದು. ಯಾಕಂದ್ರ ಆಕಿ ನಿಮ್ಮ ವೈನಿ ಆಗಿಕ್ಕದ. ಹೌದಲ್ಲ. ಶಾಂತಂ ಪಾಪಂ ಶಾಂತಂ ಪಾಪಂ. ಒಳ್ಳೆ ಮಳೆ ಫೋನ್ ಹಚ್ಕೊತ್ ಕುಂಡ್ರಬೇಡ. ಎಟ್ರ ಚಿರಾಡ್ತಿಲಿ, ಬಾ ಹಿಂದ್ ಕುಂಡ್ರ ಬಾ ಇಲ್ಲಿ. ಹಿಂದ್ ಕುಂಡ್ರಂಗಿಲ್ಲ, ಮುಂದ ಕುಂಡ್ರವ. ಮೊದಲ ನನ್ನ ಹೆಂಡತಿ ಜೋಡಿ ಜಗಳ ಮಾಡಿ ಬಂದಿನ. ಹಿಂದ್ ಕುಂಡ್ರ ಹೋಗೋ ನೀನ. ಇಲ್ಲಲ್ಲಿ ಫಿಗರ್ ಬರ್ತೈತಿ, ಆಕಿ ಸಂಬಂಧ ಹೂ ಹಸಿನ. ಒಲ್ಲ ಮನಿ ಸುಳಿ ಮಗ ಹಿಂದ್ ಕೂತು ಮೂಸ್ಬಿಟ್ಟು ನನ್ನ ಹೊಟ್ಟೆ ಉಬಿಸ್ಯಾನ. ಹುಚ್ಚ ಸುಳಿ ಮಗನ, ನೀನ ಬಿಟ್ಟು ನನ್ನ ಮೇಲೆ ಹಾಕ್ತಾನ. ನೀ ಬಿಟ್ಟಿ ನೀ ಬಿಟ್ಟಿ ನೀ ಬಿಟ್ಟಿ ನೀ ಬಿಟ್ಟು ನೀ ಬಿಟ್ಟಿ ನೀ ಬಿಟ್ಟಿ. ಬಿಡ್ರಿ ಬಿಡ್ರಿ. ನೀನು ಬಿಟ್ಟಿಲ್ಲ, ನೀನು ಬಿಟ್ಟಿಲ್ಲ, ನಾನೇ ಬಿಟ್ಟನ. ಏನ್ರೊಳ್ಳೆ ಹುಚ್ಚ ಸುಳಿ ಮಕ್ಕಳಿದಿರ್ಲಿ ನೀವು. ನಿಮ್ ಮೌನ್ ಹೂಸ್ ಬಿಟ್ರಿ ಅದೆಲ್ಲ ಹೊಲಸ್ ಮಾತ್ರ ಬಿಡ್ರಿ. ನಮ್ ಫಿಗರ್ಗೆ ಆಗಿ ಬರುದಿಲ್ಲ. ಅಕಸ್ಮಾತ್ ನಮ್ಮ ಮ್ಯಾರೇಜ್ ಆಗುತ್ತಾರೆ ಎಲ್ರಿ ನೀವು ಹೂಸೋದು ಬಿಟ್ರಿ ಅಂದ್ರ ನಿಮ್ ಹೊಲಿಗಿನ ಹಾಕ್ತಾರ ಮಕ್ಕಳ್ರಿ. ನಿನ್ನ ಪಡ್ಡೇನು ಮ್ಯಾಗಿಂದ ಬಿದ್ದಾಳೆ ಏನ ಮಗನ. ನಾಳೆ ಫಸ್ಟ್ ನೈಟ್ ದಿನ ಬಿಡ್ಲಾರ್ದ ಬಿಟ್ಲ ಅಂದ್ರೆ ಚಟ್ಟಿನ ಹರಿದ ಹೋಗ್ತೈತಿ. ಹಲೋ ಪಡ್ಡೀಸ್, ಎಲ್ಲಿ ಹಿನಾ ಬ್ಯೂಟಿ ಪಾರ್ಲರ್ ಆಗಿದ್ಯಾ? ಹೈಬ್ರೋ ಕೆತ್ತಿಸ್ಲಾಗತ್ತೀಯಾ? ಬೇಬಿ ಒಂದ್ ಸ್ವಲ್ಪ ನೋಡ್ಕೊಂಡು ಕೆತ್ತಿಸ್ ಮತ್. ಎಲ್ರಿ ಪೂರಾ ಕೆಚ್ಚಿದೆ ಅಂದ್ರ ಸೇಮ್ ಬೋಳ್ ಆಕಳಿಗಂತ ಕಳಿಸ್ತಿ ಮತ್. ಹಿಪ್ಪಿ ಕಟ್ಟ? ನೋ 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 ಬೇಬಿ, ಬೇಬಿ ಕಟ್ ಹೊಡ್ಸ್, ಬೇಬಿ ಕಟ್. ಓಕೆ 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 ಬೇಬಿ, ಓಕೆ ಎಸ್ 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 ಓಕೆ ಬೇಬಿ. ಇಡ್ಲೇ ಬೇಬಿ. ಬಾಳ ಡೀಪ್ ಆಗಿ ಲವ್ ಮಾಡ್ಯಾನ ಮಗ ಇವ. ನೋಡ್ಲಾ ಮಗನ್ ಮಾರಿ ಹೂ ಹಾಳದಂಗ ಆತ. ಹೋಗ್ಲಿ ಬಿಡು. ನಿನ್ ಲವ್ರ ಎಷ್ಟ್ ವರ್ಷದೈತು? ಇವತ್ತಿಗೆ ಬರೋಬ್ಬರಿ 3 ದಿವಸ ಆತ. 3 ದಿನದಾಗ ಮದ್ವಿ ಸ್ಟೇಜಿಗೆ ಬತ್ತಲ್ಲವ. ಇವಂದು 3 ದಿನ ಹೋಗೈತಿ. ನಾ ಒಂದೇ ದಿನದಾಗ ಕಟ್ಟ ತೆಗೆದು ಜಾಡಿಸ್ಬಿಟ್ನಿ. ಹಂಗಾದ್ರ ನಾ ಬಾಳ ದಿನ ಬಿಡಂಗಿಲ್ಲ. ಬತ್ತಿಲ್ ನೋಡ್ ನೀನ್ ಪಡ್ಡಿ. ತಡ ಮಾಡಿ ಮನಿಗ್ ಹೋದ್ರ ನಮ್ ಚೆಡ್ ಹೇರಿತಾವ. ಬರ್ತಾಳ ಗಪ್ಪೋ ನೀನು. ಮದ್ವೆ ಅಂದ್ರೆ ಹಂಗೈತಿರಪ್ಪ. ಬ್ಯೂಟಿ ಪಾರ್ಲರ್ ಹೋಗ್ಬೇಕು, ತುಟಿಗೆ ಲಿಪ್ಟಿಕ್ ಹಚ್ಕೋಬೇಕು, ಹೈಬ್ರೋ ಕೆಚ್ಕೊಂಬರ್ಬೇಕು, ಬೇಬಿ ಕಟ್ ಹೊಡಿಸ್ಬೇಕು. ಬತ್ತು 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 ಯಪ್ಪ. ಕಮ್ 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 ವೆಲ್ಕಮ್ ಪ್ರಿಯತಮೆ. ನೀನು ಆಶೀರ್ವಾಗುವಂತ ಈ ಸೀಟಿನ ಮೇಲೆ ಸುವಾಸನೆ ಬೀರುವಂತ ಹೂಗಳನ್ನು ಹಾಸಿದ್ದೇನೆ. ಅಲಂಕರಿಸುವ ಪ್ರಿಯತಮೆ. ಹೂಸ್ ಬಿಡಬೇಡ ಅಂತ ಹೇಳಕಿ. ಯಾಕಂದ್ರ ಹೂ ಹಾರಿ ಹೋಗಿದ್ದಾವ್. ಏನ್ ಹೂ ಸುಳಿಮ ಕಳೆದ್ರಿಲ್ಲಿ, ಸುಮ್ ಹಿಂದ್ ಹತ್ವಾರಿ ನೀವು. ಪ್ರಿಯತಮೆ, ನೀನು ಮುಂದೆ ಬಂದು ಆಶೀನಲಾಗು. ಇವರನ್ನ ಯಾಕೆ ಕರೆದುಕೊಂಡು ಬಂದಿರಿ? ಪ್ರಿಯತಮೆ, ಕೋರ್ಟಿನಲ್ಲಿ ಸಹಿ ಮಾಡಲು ಈ ಹುಸುಳಿ ಮಕ್ಕಳು ಬೇಕಲ್ಲವೇ, ಅದಕ್ಕೆ ಕರೆದುಕೊಂಡು ಬಂದಿರುವೆ. ದೋಸ್ತ, ಮುಸುಗ್ ತೆಗಿಸಿ ಮಾರಿ ತೋರ್ಸತ್ ಹೇಳಲ್ಲ ನೀ ಪಡ್ಡಿಗೆ. ಇಲ್ಲೇನ್ ಮಾಡ್ತಿ? ಅಲ್ಲೇ ನೋಡಕತ್ತಿತ್ತಳು ಸ್ಟೇಷನ್ದಾಗ. ಹಂಗ್ಯಾಂಗ ಕೋರ್ಟ್ನಾಗ ಸಹಿ ಮಾಡೋರ್ ನಾವ್ ಮುಖ ಪರಿಚಯ ಇಲ್ದ ಹಂಗ್ಯಾಂಗ ಮಾಡ್ತಾರ? ಮುಖ ತೋರ್ಸಲಿ ಸಹಿ ಮಾಡಂಗಿಲ್ಲ ನಾವು. ಓಕೆ ನೋಡು. ಪ್ರಿಯತಮೆ, ಈ ನಿನ್ನ ಮುಸುಕನ್ನು ಸರಿಸಿ ಈ ನಿನ್ನ ಮುಖವನ್ನು ತೋರಿಸು. ನಾನು ಮುಸುಕು ಸರಿಸಿದರೆ ಈ ಲಪಂಗರೆಯಲ್ಲಿ ಭೂಕಂಪವಾಗುತ್ತದೆ. ಭೂಕಂಪರೇ ಅಲ್ಲಿ ಸುನಾಮರೇ ಅಲ್ಲಿ. ಈಗ ಅಕಸ್ಮಾತ್ ನೀ ತೆಗೆದು ತೋರಿಸ್ಲಿಕ್ಕಂದ್ರ ಅವ್ರ ಕೋರ್ಟ್ನಾಗ ಸಹಿ ಮಾಡೋಲ್ಲ ಅಂತ ಹುಸುಳಿ ಮಕ್ಕಳು. ಯಾಕ್ರೋ ಏನಾಯ್ತು? ತಪ್ಪು ಆಯ್ಕೆ ನಾನು ಲವರ್ ಅದಾಳು. ಪ್ರಿಯತಮೆ, ಏನಿದು ಗುದುಬರಿಗೆ ಗದ್ಲ?
ಕೇಳ್ ನೀನ್ ಅವ್ರನ್ನ. ಏನ್ ಕೇಳ್ತಾರು? ಇವ್ ನೋಡಿದ್ರ ಮಗ ಗಂಡತನು, ಇವ್ ನೋಡಿದ್ರ ಲವ್ ಮಾಡ್ತಾನು. ಹಂಗಾದ್ರ ಮತ್ ನಾ ಯಾರ? ಇವ ಗಂಡ ಅಲ್ಲವರ ನಿಸ್ಸುವರ. ರಾಜಾವಲಿ ನೀವು ಹೊಯ್ಕೊಳಕ್ ಹೋಗ್ಬೇಡ. ಮೊದಲಾಕಿ ನಾನು ಅರ್ಧ ತೊಲಿ ಮುರಕ್ ಹೋದ್ರು. ನೀನ್ ಅರ್ಧ ತೊಲಿ ಬಂಗಾರ ಹೊಯ್ಕೊತ ಹೋಗಲಕ್ಕ. ನನ್ 20 ಎಕರೆ ಹೊಲ ನುಂಗ್ಲಕ್ ಕೂತಾಳ. ನಾ ಎಷ್ಟ್ ಹೊಯ್ಕೋಬೇಕು ಈಕಿ ಹೆಸರು ಮ್ಯಾಗ? ಎಲ್ಲಾ ಹೆಣ್ಣೆ ಕೊಳೆತ ಮಾವಿನ ಹಣ್ಣೆ. ನಾ ಎಟ್ರೆ ಮಂದಿ ಮನ್ ಕೊಡ್ಬೇಕತ್ ಮಾಡಿವಾ? ಅಲ್ಲ ನೈ ಅಂತಾರ ಹೆಣ್ಣಂದ್ರ ಬಾರಿ ಗಿಡ ಹಣ್ಣು ಅನ್ಕೊಂಡ್ರೇನು? ಚಲೋದಿರ್ ತಿನ್ನೋದು, ಹುಳುಕಿದ್ರ ಬಿಸಾಕೋದು. ಉಳುಕಿದ್ದು ನೋಡಿ ನೋಡಿ ಹೆಂಗ್ ತಿಂತಾರ? ಬರೇ ಒಂದ್ ಹಣ್ಣ ಹುಳುಕಿದ್ರ ತಿನ್ನಂಗಿಲ್ಲ. ಅದೇ ಒಂದ್ ಹೆಣ್ಣ ಜೀವನ ಪೂರ್ತಿ ಜೊತೆಗೆ ಇರ್ಬೇಕಂದ್ರ ಅದು ಚಲೋ ಐತೋ ಕೆಟ್ಟೋ ಐತೋ ವಿಚಾರ ಮಾಡ್ಲೇ ಲವ್ ಮಾಡ್ತಿರಲ್ಲ, ಅದ್ ಯಾರ್ ತಪ್ಪ? ಅದು ನಿಮ್ಮಂತ ಹುಡುಗಿಯರ್ ತಪ್ಪ. ಯಾಕಂದ್ರೆ ಏನು? ಮೊದಲು ಹುಡುಗಿಯರ್ ರೈಟ್ ಅಂದಾಗ ನಮ್ಮಂತ ಹುಡುಗರು ಫೈಟ್ ಆಡಕ್ ಚಾಲೂ ಮಾಡ್ತಾರ. ಫೈಟ್ ಆಡ್ಲಕ್ ಹೋಗಿ ನಿಮ್ಮಂತ ಹುಡುಗರು ಗೋಡ್ ಕುಂದಿರ್ತಾರ. ಯಾಕ? ಹೆಣ್ಣ ಸ್ವಲ್ಪ ಸಲ್ಗೆಂದ ಮಾತಾಡಿದ್ರ ನೀವ್ ಯಾಕೆ ತಪ್ಪು ತಿಳ್ಕೊತೀರಿ? ಹುಸುಳಿ ಮೆಕ್ಕಡ್ರೆ ನಾವೇನ್ ತಪ್ಪು ತಿಳ್ಕೊಂದಿವ? ಬರೀ ಕೆಟ್ಟ ದೃಷ್ಟಿಯಿಂದ ನೋಡ್ತೀರಿ. ನಿಮ್ಮ ದೃಷ್ಟಿ ಹೆಂಗಿರ್ತೈತೋ ಈ ಸೃಷ್ಟಿನೂ ಹಂಗ ಕಾಣ್ತೈತಿ. ಸ್ವಲ್ಪ ಹೆಣ್ಣಿಗೆ ಗೌರವ ಕೊಡೋದ್ ಕಲೀರಿ. ಗೌರವ ಅಂದ್ರ ಬರೀ ಕಾಮ ದೃಷ್ಟಿಯಿಂದ ನೋಡಕ್ ಹೋಗ್ಬೇಡ್ರಿ. ತಾಯಿ ಅಕ್ಕ ತಂಗಿ ಅನ್ನೋ ಭಾವನೆಯಿಂದ ನೋಡ್ರಿ. ಅದೇ ಹೆಣ್ಣಿಗೆ ಕೊಡೋ ಗೌರವ. ತಗೋ ಉಂಗ್ರ ನಿಂದು. ನಿನ್ ಹೊಲ ರೊಕ್ಕ ಅಲ್ಲೇದಾವ್ ನೋಡು. ಮತ್ತೊಂದ್ ಹೆಣ್ಣಿನ ನೋಡಿ ಜೋಡ್ಸಕ್ ಹೋಗ್ಬೇಡ. ಗುಡ್ ಬೈ. ನೀ ಯಾಕೆ ಕಳ್ಳಾಕತ್ತಿ? ಅಕ್ಕಿ ಲೆಕ್ಕ ನೋಡಿದ್ರ ಅಕ್ಕಿ ಹೇಳುದೇ ಕರೆಕ್ಟ್. ನಾವೇ ಹುಚ್ಚುಳಿ ಮಕ್ಕಳು. ಏನ್ ಹುಸುಳಿ ಮಗ ಅದೀಪ ನೀ? ನಾ ಮದುವೆ ಆದವ, ಇವ ಲವ್ ಮಾಡ್ದವ. ನೀ ಈಗೀಗ ಈಕಿ ಹೋದ್ರಿ ಏನಾತೋ? ಇವ್ರ ಅವನ್ ಅಂತಿಕೆ ಸಿಗ್ತಾಳ ಪಿರೋನಿನ. ಆಕೆ ಹೊಯ್ಕೋತ ಹೋದ್ರ ಹೋಗಳಕ್ರೆ ನಾ ಆಕಿ ಸಂಬಂಧ ಹೇಳಾಕತ್ತಿಲ್ಲ. ಮತ್ ಯಾರ ಸಂಬಂಧ ರಾಜವಲಿ? ನಮ್ಮ ಅಪ್ಪರ ಸಂಬಂಧ. ಇವತ್ತಿನ ಆಕಿನ ಮದುವೆ ಮಾಡ್ಕೊಂಡೆ ಬರ್ತಾನ ಅಂತೇಳಿ ನಮ್ಮ ಅಪ್ಪರ ಮಾತು ಮೀರಿ ಚಾಲೆಂಜ್ ಮಾಡಿ ಮನಿ ಬಿಟ್ಟು ಬಂದ್ರಿ. ಈ ಹಂಗ ಮನಿಗ್ ಹೊಳ್ಳಿ ಹೋದ್ರ ನನ್ನ ಕ್ಷಮ ಮಾಡಾಗಿಲ್ಲೋ. ಏ ತಮ್ಮ, ನೀ ಎಷ್ಟ್ ದಡ್ಡಿದ್ದಿ? ಈ ಪ್ರಪಂಚದೊಳಗ ನಾವ್ ಏನೇ ತಪ್ಪು ಮಾಡಿದ್ರು ಕ್ಷಮಿಸುವಂತ ಶಕ್ತಿ ತಾಯಿ ತಂದಿಗೆ ಬಿಟ್ರ ಯಾ ದೇವ್ರಿಗೂ ಸಾಧ್ಯ ಇಲ್ಲ. ನೋಡು, ನಡಿ ಹೋಗೋನು ಮನಿಗೆ. ಅಪ್ಪಗ ತಪ್ಪಾಗೈತಿ ಅಂತ ಕಾಲಿ ಬೀಳಾಕತ್ತಿ. ಅವ್ರು ಯಾವಾಗ ಕನ್ಯಾ ತೋರಿಸ್ತಾರ ಅದು ನೋಡ್ಕೊಂಡು ಮದುವೆ ಮಾಡ್ಕೊಂಡು ಚಂದಾಗಿ ಸಂಸಾರ ಮಾಡ್ಕೊಂತಿಲ್ಲು. ನಡ್ರಿ ಇಂತ ಸುಳಿ ಮಕ್ಳ ಸವಾಸ ಬೇಡ. ಕಾಕ ಹೇಳಿದ್ ಬರೋಬ್ರ ಐತೆ. ಹೋಗುಣ್ರೆ. ದಿನ ಬಿಟ್ಟಾಗೈತಿ ನಡಿ.